ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ಕೇರ್ಪೇಟೆ ತಾಲೂಕು ಶಿಲನೆರೆ ಹೋಬಳಿ ಬ್ಯಾಲದಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ವಿನೋದ ಲೋಕೇಶ್ ರವರು ಹಾಗೂ ನೂತನ ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮ ಚೆನ್ನೇಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೋಗ್ಬೇಕು 4 ಜನ ಏನ್ ಮಾಡ್ತಾ ಇದ್ದಾರೆ ನೋಡ್ಬೇಕು ಅನ್ನೋದು ಹಿಂಗೆ ಅನ್ನಕ್ಕಾಗ ಹಿಂಗೆ ಮಾತಾಡಕ್ಕಿಲ್ಲ ಅಧ್ಯಕ್ಷಮ್ಮ ಒಳ್ಳೇದಾಗ್ಲಿ ಅಂತ ಹೇಳಿ ಒಳ್ಳೇದಾಗ್ಲಿ ನಾವು ಸಂಭಾಳಿಸ್ತೀವಿ ಅಂತ ಹೇಳಿ ಎಲ್ಲರೂ ಒಳ್ಳೆ ಹಾಲು ಹಾಕಿ ನಮ್ಮ ಗ್ರಾಮದ ಇದನ್ನ ಡೈರಿ ಬೆಳೆಸೋಣ ಅಂತ ಹೇಳಿ ಎಲ್ಲರೂ ಹಾಲು ಹಾಕಿ ಗ್ರಾಮ ಎಲ್ಲರೂ ನಮ್ಮೂರು ಡೈರಿ ಒಳ್ಳೇದಾಗಲಿ ಉದ್ಘಾಟನೆ ಹದಿಮೂರು 8 ಕೇರ್ಪೇಟೆ ತಾಲೂಕು ಸೀಲ್ನೆರೆ ಹೋಬಳಿ ಬೇಲದಕೆರೆ ಗ್ರಾಮದಲ್ಲಿ ನಡೀತಿರುವಂಥ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಯು ಇವತ್ತು ಪೂರ್ಣಗೊಂಡಿದ್ದು, ಅಧ್ಯಕ್ಷರಾಗಿ ವಿನೋದ ಜೆ.ಕೆ, ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮ ಅವರು ಚೆನ್ನೇಗೌಡರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಮಾತಿನಂತೆ ಮೊದಲಿನಿಂದನೂ ಹೋದ ವರ್ಷ ಪ್ರೇಮಮ್ಮ ಮತ್ತು ಸುಜಾತ ಅವರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದರು. ಕೊಟ್ಟ ಮಾತಿನಂತೆ ನಡ್ಕೊಂಡು ಹಿರಿಯ ಮುಖಂಡರು ಮತ್ತು ಬಾಡಿಗೆ ಸ್ಪಂದಿಸಿ ಅವರು ರಾಜೀನಾಮೆ ಕೊಟ್ಟು ತೆರವಾದಂಥ ಜಾಗಕ್ಕೆ ಎಲ್ಲ 10-11 ಜನ ಸದಸ್ಯರು ಸೇರಿ ಸರ್ವಾನುಮತದಿಂದ ವಿನೋದ ಮತ್ತು ಲಕ್ಷ್ಮಮ್ಮ ಅವರನ್ನು ಆಯ್ಕೆ ಮಾಡಿ ಬಾಡಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಿ ಹಾಗೂ ಒಳ್ಳೆಯ ಗ್ರಾಮದಲ್ಲಿ ಒಳ್ಳೆಯ ಹಾಲು ಹಾಕಿಸಲಿ ಹಾಗೂ ಹೆಚ್ಚಿಗೆ ಡೈರಿ ಉತ್ಪನ್ನಕ್ಕೆ ಪ್ರೋತ್ಸಾಹ ಕೊಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಹೆಚ್ಚಿನ ಶ್ರಮ ವಹಿಸಿ ಡೈರಿಗೆ ಒಂದು ಮೃತ್ಯುಂಜಯ ವಹಿಸಿ ಮುಂದುವರಿಸಲಿ ಅಂತ ಹೇಳಿ ಎಲ್ಲ ಬಾಡಿಯವರು ನಂಬಿಕೆ ಇಟ್ಟು ಅವ್ರ ಮೇಲೆ ಅವ್ರಿಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಮುಖಂಡರುಗಳ ಹಿರಿಯರಾದಂಥ ಪಾಪೇಗೌಡರು ಹಾಗೂ ಚೆನ್ನೇಗೌಡರು, ಮಂಜೇಗೌಡರು, ಪಾಪೇಗೌಡರು, ಅಣ್ಣಯ್ಯ ಮತ್ತು ಮಂಜು, ಹಾಗೆ ನಮ್ಮ ಈ ಉಳಿದಂಥ ಹಿರಿಯ ಮುಖಂಡರುಗಳು ಎಲ್ಲರೂ ಸೇರಿ ಅವ್ರಿಗೆ ಗೌರವ ಕೊಟ್ಟು ಮುಖಂಡರು ಏನಂತ ಹೇಳಿದ್ದಾರೆ ಅದೇ ಥರ ನಡ್ಕೊಂಡು ಮುಂದೇನೂ ಸುಧಾ ಬಾಡಿ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಹಾಗೂ ಬಾಡಿಯ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ನಾವು ಬಾಡಿಯನ್ನು ನಡೆಸ್ಕೊಂಡು ಹೋಗ್ತೀವಿ. ಯಾರಿಗೂ ಏನು ತೊಂದರೆ ಕೊಡ್ದಂಗೆ ಮಾಡ್ಕೊಂಡು ಹೋಗ್ತೀವಿ. ಮಾತಿನಂಗೆ ಒಂದು ಶ್ರೇಯ ಅಭಿವೃದ್ಧಿಗೆ ಭಾರಿ ಸಮಬಿದ್ದಿ ಶ್ರಯಿಸ್ತೀವಿ ಅಂತ ಹೇಳ್ತಾ ಅವರು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ನಮ್ಮೂರಿನ ಹಾಲಿನ ಡೈರಿ ಉತ್ತಮ ಹುದ್ದೆಗೆ ಹೋಗಲಿ ಅಂತ ಹೇಳಿ ಹಾರೈಸ್ತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.